ಸೊ ಹೇಗೆ ಈ ವಿಡಿಯೋದಲ್ಲಿ ನಾವು ಬ್ಯಾಂಕ್ ನಿಫ್ಟಿ ಹಾಗೂ ನಿಫ್ಟಿ 50 ಇಂಡೆಕ್ಸ್ ಅನಾಲಿಸಿಸ್ ಮಾಡೋಣ. ಸೊ ಅದು ಅನಾಲಿಸಿಸ್ ಮಾಡೋಕ್ಕಿಂತ ಮುಂಚೆ ನಾಳೆ ಏನಿರುತ್ತೆ, ನಾಳೆನೂ ಸಹ ಮಾರ್ಕೆಟ್ ಏನಿರುತ್ತೆ ಓಪನ್ ಇರುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು, ಏಂಜಲ್ ಒನ್ ಲಾಗಿನ್ ಆಗಿದ ತಕ್ಷಣ ನಿಮ್ಗೆ ಏನು ಕಾಣಿಸ್ತಿದೆ, ನಿಮಗೆ ಜನವರಿ 20ಗೂ ಸಹ ಶನಿವಾರ ಏನಿರುತ್ತೆ ಮಾರ್ಕೆಟ್ ಓಪನ್ ಇರುತ್ತೆ ಅಂತ ಹೇಳ್ತಿದೆ. ಸೊ ಅದ್ರ ಬಗ್ಗೆ ನೀವು ತಿಳ್ಕೊಬೇಕಂದ್ರೆ ಇಲ್ಲಿ ಡೀಟೇಲ್ಸ್ ಅಂತ ಆಪ್ಷನ್ ಕಾಣಿಸ್ತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅದ್ರ ಬಗ್ಗೆ ಡೀಟೇಲ್ಸ್ ಇಲ್ಲಿ ಗೊತ್ತಾಗುತ್ತೆ ನೋಡಿ. ಸೊ ಇಲ್ಲಿ ನಿಮಗೆ ಎಲ್ಲ ಗೊತ್ತಾಗ್ತಿದೆ ನೋಡಿ, ಮಾರ್ಕೆಟ್ ಯಾವಾಗ ಓಪನ್ ಆಗುತ್ತೆ, ಎಷ್ಟೊತ್ತಿಂದ ಎಷ್ಟೊತ್ತು ಓಪನ್ ಇರುತ್ತೆ, ಎಷ್ಟೊತ್ತಿಗೆ ಮತ್ತೆ ಕ್ಲೋಸ್ ಆಗುತ್ತೆ ಅಂತ ಇಲ್ಲೆಲ್ಲ ಡೀಟೇಲ್ಸ್ ಸಿಗುತ್ತೆ. ಸೊ ಇಲ್ಲ ನಿಮಗೆ ಪ್ರೀ ಮಾರ್ಕೆಟ್ ಓಪನಿಂಗ್ ಎಷ್ಟೊತ್ತಿದೆ ಅಂದರೆ 9 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಿದೆ. ಹಾಗೂ ನಾರ್ಮಲ್ ಮಾರ್ಕೆಟ್ ಟೈಮಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ 9:15 ಅಂತ ಹೇಳ್ತಿದೆ. ಸೊ ನಿಮಗೆ ಇಲ್ಲಿ ಎಲ್ಲ ಡೀಟೇಲ್ಸ್ ಸಿಗ್ತಿದೆ ನೋಡಿ. ಸೊ ಮತ್ತೆ ಮಾರ್ಕೆಟ್ ಯಾವಾಗ ಕ್ಲೋಸ್ ಆಗುತ್ತೆ ಅಂದರೆ 10 ಗಂಟೆ ಕ್ಲೋಸ್ ಆಗುತ್ತೆ. ಮತ್ತೆ ನಿಮಗೆ ಮತ್ತೆ ಒಂದು ಸೆಕೆಂಡ್ ಟ್ರೇಡಿಂಗ್ ಸೆಷನ್ ಯಾವಾಗ ನೋಡೋಕೆ ಸಿಗುತ್ತೆ ಅಂದರೆ ಅದು ಅರೌಂಡ್ 11:15 ನೋಡೋಕೆ ಸಿಗುತ್ತೆ. ಸೊ ಹಾಗೆ ಒಂದು ಕೆಳಗೆ ಸ್ಕ್ರೋಲ್ ಮಾಡಿದ್ರೆ ನಿಮ್ಮಲ್ಲಿ ಒಂದಷ್ಟು ಡೀಟೇಲ್ಸ್ ಕಾಣಿಸುತ್ತೆ ನೋಡಿ. ಸೊ ಇಲ್ಲಿ ಹೇಳ್ತಿದ್ದಾರೆ 9 ರಿಂದ 10 ಏನಿರುತ್ತೆ ನಿಮಗೆ ನಿಮ್ಮ ನಾರ್ಮಲ್ ಟ್ರೇಡಿಂಗ್ ಸೆಷನ್ ಇರುತ್ತೆ. ಹಾಗೂ 10 ರಿಂದ 11:15 ಗಂಟೆ ನಿಮಗೇನು ಆಕ್ಟಿವಿಟೀಸ್ ಇರಲ್ಲ, ಇಂಥ ಟ್ರೇಡಿಂಗ್ ಆಕ್ಟಿವಿಟೀಸ್ ನೋಡೋಕೆ ಸಿಕ್ಕಲ್ಲ ಅಂತ. ಸೊ ನಾಳೆಯ ಟ್ರೇಡಿಂಗ್ ಸೆಷನ್ ಹೇಗಿರುತ್ತೆ ಅಂತ ನಿಮಗೆ ಇಲ್ಲಿ ಡೀಟೇಲ್ಡ್ ಆಗಿ ಇರುತ್ತೆ. ಸೊ ನಾಳೆಯ ಟ್ರೇಡಿಂಗ್ ಸೆಷನ್ ಬಗ್ಗೆ ನಿಮ್ಗೆ ಏನಾದರೂ ಇನ್ನೂ ಡೀಟೇಲ್ಸ್ ಬೇಕಂದ್ರೆ ಆ ಡೀಟೇಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಈ ಪೇಜಿಗೆ ಲ್ಯಾಂಡ್ ಆಗ್ತೀರಾ. ಸೊ ಇಲ್ಲಿ ನಿಮಗೆ ಸಾಕಷ್ಟು ಡೀಟೇಲ್ಸ್ ಸಿಗುತ್ತೆ, ಅದನ್ನ ಓದಿದ್ರೆ ನಿಮಗೆ ಎಲ್ಲ ಗೊತ್ತಾಗುತ್ತೆ. ಸೊ ಬನ್ನಿ ಇವಾಗ ಬ್ಯಾಂಕ್ ನಿಫ್ಟಿ ಹಾಗೂ ನಿಫ್ಟಿ 50 ಇಂಡೆಕ್ಸ್ ಅನಾಲಿಸಿಸ್ ಮಾಡೋಣ. ಸೊ ಏಂಜಲ್ ಒನ್ ಲಾಗಿನ್ ಆಗಿದ ತಕ್ಷಣ ಏನು ಮಾಡಿ, ಸ್ವಲ್ಪ ಕೆಳಗೆ ಸ್ಕ್ರಾಲ್ ಮಾಡಿದ ತಕ್ಷಣ ಇಲ್ಲೊಂದು ಆಪ್ಷನ್ ಕಾಣಿಸುತ್ತೆ ನೋಡಿ, ಇನ್ಸ್ಟಾಟೆಡ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಇನ್ಸ್ಟಾಟೆಡ್ ಚಾರ್ಟಲ್ಲಿ ರೀಡೈರೆಕ್ಟ್ ಆಗ್ತೀರಾ. ಸೊ ನೀವು ನೋಡ್ಬೋದು ನಿಫ್ಟಿ 50 ಇವತ್ತು ಎಲ್ಲಿ ಕ್ಲೋಸ್ ಆಗಿದೆ ಅಂದರೆ 21,638 ಕ್ಲೋಸ್ ಆಗಿದೆ. ಸೊ ನಿಫ್ಟಿ 50 ಏನಿದೆ ಇವೆರಡು ರೇಂಜಲ್ಲಿ ಟ್ರೇಡ್ ಆಗ್ತಿದೆ ನೋಡಿ. ಸೊ ಇದೇನಾಗಿದೆ, ಒಂದು ಒಳ್ಳೆ ರೇಂಜಲ್ಲಿ ಟ್ರೇಡ್ ಆಗಿದೆ. ಸೊ ನಿಮಗೆ ಮಾರ್ಕೆಟಲ್ಲಿ ಇದರ್ ಸೈಡ್ ಏನಾದರೂ ಬ್ರೇಕ್ಔಟ್ ಅಥವಾ ಬ್ರೇಕ್ ಡೌನ್ ಆದರೆ ನಿಮಗೆ ಒಂದು ಒಳ್ಳೆ ರ್ಯಾಲಿ ನೋಡೋ ಸಾಧ್ಯತೆ ಏನಿರುತ್ತೆ ಜಾಸ್ತಿ ಇರುತ್ತೆ. ಸೊ ನಿಫ್ಟಿ 50ಯ ಮೊದಲ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ನೀವು ಎಲ್ಲಿ ನೋಡ್ತೀರಾ ಅಂದರೆ 21,573 ಏನಿದೆ ನಿಫ್ಟಿ 50 ಒಂದು ಮೊದಲ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ನೋಡ್ತೀರಾ. ಸೊ ಅಕಸ್ಮಾತ್ ಆ ಲೆವೆಲ್ ಅಂತ ಬ್ರೇಕ್ ಆದರೆ ಮಾರ್ಕೆಟ್ ಏನಿದೆ ಈ ರೇಂಜಲ್ಲಿ ಇದೆ. ಸೊ ಅಲ್ಲಿಂದ ಬ್ರೇಕ್ ಆದರೆ ನಿಮಗೆ ಒಂದು ಒಳ್ಳೆ ರ್ಯಾಲಿ ನೋಡೋಕೆ ಸಿಗುತ್ತೆ. ಸೊ ಏನಾದರೂ ಕೆಳಗಡೆ ಬ್ರೇಕ್ ಡೌನ್ ಆದರೆ ನಿಮಗೆ 21,477 ಒಳ್ಳೆ ಸಪೋರ್ಟ್ ನೋಡೋಕೆ ಸಿಗ್ಬೋದು, ಅಥವಾ ನಿಮಗೆ 21,500 ಸಹ ಸಪೋರ್ಟ್ ನೋಡೋಕೆ ಸಿಗ್ಬೋದು, ಯಾಕಂದರೆ ಅದೊಂದು ಸೈಕಾಲಜಿಕಲ್ ನಂಬರ್. ಸೊ ಇದು ನಿಮ್ಮ ನಿಫ್ಟಿ 50 ಎರಡನೇ ಸಪೋರ್ಟ್ ಲೆವೆಲ್ ಆಗಿರುತ್ತೆ. ಸೊ ಅಕಸ್ಮಾತ್ ಆಗೋದು ಸಹ ಬ್ರೇಕ್ ಆದರೆ 21,378 ಏನಿರುತ್ತೆ ಅದು ನಿಫ್ಟಿ 50 ಒಂದು ಮೂರನೇ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ಆಗಿರುತ್ತೆ. ನಿಮ್ಮ ಅಪ್ಕಮಿಂಗ್ ಟ್ರೇಡಿಂಗ್ ಸೆಷನ್ಗೆ ಏನಿರುತ್ತೆ ಇದು ಒಂದು ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ಆಗಿರುತ್ತೆ. ಸೊ ಇದು ನಾಳೆಗೂ ಒಂದು ಇಂಪಾರ್ಟೆಂಟ್ ಸಪೋರ್ಟ್ ಆಗಿರ್ಬೋದು, ಅಥವಾ ಅಪ್ಕಮಿಂಗ್ ವೀಕ್ಗೂ ಏನಿರುತ್ತೆ ಇದು ಒಂದು ಅಷ್ಟು ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ಆಗಿರುತ್ತೆ. ಸೊ ಇದು ನಿಮ್ಮ ನಿಫ್ಟಿ 50 ಮೂರು ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್. ಅದೇ ಮಾರ್ಕೆಟ್ ಏನಾದರೂ ತುಂಬಾ ಬೇರಿಶ್ ಆದರೆ ನಿಮಗೆ 21,300 ಅಥವಾ 21,250 ನೋಡೋ ಸಾಧ್ಯತೆ ಏನಿರುತ್ತೆ ಜಾಸ್ತಿ ಇರುತ್ತೆ. ಸೊ ಇದು ನಿಮ್ಮ ನಿಫ್ಟಿ 50 ಮೂರು ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ಆಗಿರುತ್ತೆ. ಅದೇ ರೆಸಿಸ್ಟೆನ್ಸ್ ಲೆವೆಲ್ ಬಗ್ಗೆ ಮಾತಾಡಿದ್ರೆ ನೀವು ನೋಡ್ಬೋದು, ನಿಫ್ಟಿ 50 ಮೊದಲ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ನೀವು ಎಲ್ಲಿ ನೋಡ್ತೀರಾ ಅಂದರೆ 21,670 ಏನಿರುತ್ತೆ ನಿಫ್ಟಿ 50 ಒಂದು ಮೊದಲ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ಇರುತ್ತೆ. ಸೊ ಮಾರ್ಕೆಟ್ ಈ ರೇಂಜಲ್ಲಿ ಟ್ರೇಡ್ ಮಾಡ್ತಿರೋದ್ರಿಂದ ಅಕಸ್ಮಾತ್ ಆಗಿ ಇದೇನಾದರೂ ಬ್ರೇಕ್ ಹೋದ್ರೆ ನಿಮಗೆ ಇಲ್ಲಿ ಒಳ್ಳೆ ರ್ಯಾಲಿ ನೋಡೋಕೆ ಸಿಗುತ್ತೆ. ಅರೌಂಡ್ 21,793 ಅಥವಾ 21,800 ತನಕ ನಿಮಗೆ ಒಂದು ಒಳ್ಳೆ ರ್ಯಾಲಿ ನೋಡೋಕೆ ಸಿಗ್ಬೋದು. ಸೊ ಅದು ನಿಮ್ಮ ಎರಡನೇ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ಆಗಿರುತ್ತೆ. ಅದಂದ್ರೆ 21,800 ಏನಾಗಿರುತ್ತೆ ನಿಮ್ಮ ನಿಫ್ಟಿ 50 ಒಂದು ಎರಡನೇ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ಆಗಿರುತ್ತೆ. ಸೊ ಅದು ಸಹ ಬ್ರೇಕ್ ಆದರೆ ನಿಫ್ಟಿ 50 ಅರೌಂಡ್ 21,930 ಏನಿದೆ ಒಂದು ನಿಫ್ಟಿ 50 ಒಂದು ಮೂರನೇ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ನ ನೋಡ್ಬೋದು. ಸೊ ಇದು ನಿಮ್ಮ ನಿಫ್ಟಿ 50 ಮೂರು ಇಂಪಾರ್ಟೆಂಟ್ ಸಪೋರ್ಟ್ ಆಗೋ ರೆಸಿಸ್ಟೆನ್ಸ್ ಲೆವೆಲ್. ಸೊ ಬನ್ನಿ ಈಗ ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ ಮಾಡೋಣ. ಸೊ ಬ್ಯಾಂಕ್ ನಿಫ್ಟಿ ಸ್ವಿಚ್ ಆಗೋಕ್ಕೆ ಇಲ್ಲಿ ಬ್ಯಾಂಕ್ ನಿಫ್ಟಿ ಒಂದು ಆಪ್ಷನ್ ಕಾಣಿಸುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಬ್ಯಾಂಕ್ ನಿಫ್ಟಿ ಚಾರ್ಟಲ್ಲಿ ರೀಡೈರೆಕ್ಟ್ ಆಗ್ತೀರಾ. ಸೊ ನೀವು ಇಲ್ಲಿ ನೋಡ್ಬೋದು ಬ್ಯಾಂಕ್ ನಿಫ್ಟಿ ಏನಿದೆ ಇವೆರಡು ಲೆವೆಲ್ ಮಧ್ಯೆ ಟ್ರೇಡ್ ಮಾಡ್ತಿದೆ. ಸೊ ಇವೆರಡು ರೇಂಜ್ ಮಧ್ಯೆ ಒಳಗಡೆ ಟ್ರೇಡ್ ಆಗ್ತಿದೆ. ಯಾಕಂದ್ರೆ 46,247 46,560 ಒಂದು ಒಳ್ಳೆ ದೊಡ್ಡ ರೇಂಜ್ ಮಧ್ಯದಲ್ಲಿ ಟ್ರೇಡ್ ಆಗ್ತಿದೆ, ನೀವು ಇಲ್ಲಿ ನೋಡ್ಬೋದು. ಸೊ ಬ್ಯಾಂಕ್ ನಿಫ್ಟಿ ಇವತ್ತು ಎಲ್ಲಿ ಕ್ಲೋಸ್ ಆಗಿದೆ ಅಂದರೆ 45,735 ಕ್ಲೋಸ್ ಆಗಿದೆ. ಸೊ ನಾಳೆ ನಿಮ್ಗೆ ಏನು ಇವತ್ತು ರಿಲಯನ್ಸ್ದು ರಿಸಲ್ಟ್ ಬರುತ್ತೆ, ನಾಳೆ ನಿಮ್ಗೆ ಏನು ನೋಡೋಕೆ ಸಿಗುತ್ತೆ ಅಂದರೆ ICICIದು ರಿಸಲ್ಟ್ ಬರುತ್ತೆ. ಸೊ ನಿಮಗೆ ಒಳ್ಳೆ ರ್ಯಾಲಿ ನೋಡೋ ಸಾಧ್ಯತೆ ಏನಿರುತ್ತೆ ಜಾಸ್ತಿ ಇರುತ್ತೆ. ಸೊ ನೀವು ತುಂಬ ಬುಲ್ಲಿಶ್ ಆಗಿರಬೇಕಂದ್ರೆ ನೀವು ಯಾವಾಗ ಬುಲ್ಲಿಶ್ ವ್ಯೂ ಇಡ್ಬೋದು ಅಂದರೆ ಈ ಲೆವೆಲ್ ಏನಿದೆ ಸಾಕಷ್ಟು ಬಾರಿ ರಿಜೆಕ್ಟ್ ಆಗಿದೆ. ಸೊ ಅಕಸ್ಮಾತಾಗಿ 46,247 ಏನಾದರೂ ಬ್ರೇಕ್ ಆದರೆ ನೀವು ಆಗ ಮಾತ್ರ ಬುಲ್ಲಿಶ್ ಟ್ರೇಡ್ನ ಪ್ಲಾನ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಮಾರ್ಕೆಟ್ ಏನಿದೆ ಈ ಲೆವೆಲ್ ಮಧ್ಯೆ ಸಾಕಷ್ಟು ಬಾರಿ ರಿಜೆಕ್ಟ್ ಆಗಿದೆ. ಸೊ ಬ್ಯಾಂಕ್ ನಿಫ್ಟಿಯ ಮೊದಲ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ನೀವು ಎಲ್ಲಿ ನೋಡ್ತೀರಾ ಅಂದರೆ 45,560 ಬ್ಯಾಂಕ್ ನಿಫ್ಟಿಯ ಮೊದಲ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ನೋಡ್ತೀರಾ. ಸೊ ಅಕಸ್ಮಾತ್ ಆ ಲೆವೆಲ್ ಸಹ ಬ್ರೇಕ್ ಆದರೆ ನೀವು ಬ್ಯಾಂಕ್ ನಿಫ್ಟಿ ಅರೌಂಡ್ 45,400 ಸಹ ಒಂದು ಒಳ್ಳೆ ಸಪೋರ್ಟ್ ನೋಡೋ ಸಾಧ್ಯತೆ ಏನಿರುತ್ತೆ ಜಾಸ್ತಿ ಇರುತ್ತೆ. ಸೊ ಅದು ಸಹ ಬ್ರೇಕ್ ಆದರೆ ನೀವು ಬ್ಯಾಂಕ್ ನಿಫ್ಟಿ ಅರೌಂಡ್ 45,200 ಏನಿದೆ ಬ್ಯಾಂಕ್ ನಿಫ್ಟಿಯ ಒಂದು ಮೂರನೇ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ನೋಡ್ತೀರಾ. ಸೊ ಅಕಸ್ಮಾತ್ ICICI ರಿಸಲ್ಟ್ ಏನಾದರೂ ಚೆನ್ನಾಗಿ ಬರಲಿಲ್ಲ ಅಂದರೆ ನಿಮಗೆ ಒಂದು ದೊಡ್ಡ ಗ್ಯಾಪ್ ಡೌನ್ ನೋಡೋ ಸಾಧ್ಯತೆ ಏನಿರುತ್ತೆ ಮತ್ತೆ ಜಾಸ್ತಿ ಇರುತ್ತೆ. ಅದೇ ರೆಸಿಸ್ಟೆನ್ಸ್ ಲೆವೆಲ್ ಬಗ್ಗೆ ಮಾತಾಡಿದ್ರೆ ಸದ್ಯಕ್ಕೆ ಬ್ಯಾಂಕ್ ನಿಫ್ಟಿ ಎಲ್ಲಿ ಕ್ಲೋಸ್ ಆಗಿದೆ ಅಂದರೆ 45,735 ಕ್ಲೋಸ್ ಆಗಿದೆಯಲ್ಲ. ಸೊ 46,000 ಏನಿರುತ್ತೆ ನಿಮ್ಮ ಒಂದು ಒಳ್ಳೆ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ಆಗಿರುತ್ತೆ. ಸೊ ಇಲ್ಲೂ ಸಹ ಒಂದು ಸ್ಲೈಟ್ ರಿಜೆಕ್ಷನ್ ನೋಡೋ ಸಾಧ್ಯತೆ ಇರುತ್ತೆ ಜಾಸ್ತಿ ಇರುತ್ತೆ. ಬಟ್ ಆದರೆ ನೀವು ಎರಡು ಟ್ರೇಡಿಂಗ್ ಸೆಷನ್ ಇಂದ ನೋಡಿದ್ರೆ ಮಾರ್ಕೆಟ್ ಏನಿದೆ ಈ ಲೆವೆಲ್ ಹತ್ರ ಬಂದರೆ ಮೇಲೆ ಹೋಗೋ ಸಾಧ್ಯತೆ ಏನಿರುತ್ತೆ ಜಾಸ್ತಿ ಇದೆ. ಸೊ ಇವೆರಡು ರೇಂಜ್ ಮಧ್ಯೆ ಟ್ರೇಡ್ ಆಗ್ತಿದೆ. ಸೊ ಆ ಕಾರಣದಿಂದ 46,000 ಏನಿರುತ್ತೆ ಅಷ್ಟು ಸ್ಟ್ರಾಂಗ್ ರಿಜೆಕ್ಷನ್ ಲೆವೆಲ್ ಆಗಿರಲ್ಲ. ಸೊ ನಾನು ಹೇಳಿದಂಗೆ
247 ಏನಾದರೂ ಬ್ರೇಕ್ ಆದರೆ ನೀವು ಸ್ವಲ್ಪ ಬುಲ್ಲಿಶ್ ಟ್ರೇಡ್ ಪ್ಲಾನ್ ಮಾಡ್ಬೋದು, ಯಾಕಂದರೆ ಇದು ಒಂದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ಆಗಿದೆ. ಸೊ ಅದು ಸಹ ಬ್ರೇಕ್ ಆದರೆ ನೀವು ಬ್ಯಾಂಕ್ ನಿಫ್ಟಿನ ಅರೌಂಡ್ 46,500 ಅಥವಾ 46,529 ಬ್ಯಾಂಕ್ ನಿಫ್ಟಿಯ ಒಂದು ಮೂರನೇ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಅದು ಸಹ ಬ್ರೇಕ್ ಆದರೆ ಬ್ಯಾಂಕ್ ನಿಫ್ಟಿಯ ಮೂರನೇ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ನೀವು ಎಲ್ಲಿ ನೋಡ್ತೀರಾ ಅಂದರೆ 46,801 ಏನಿರುತ್ತೆ ಬ್ಯಾಂಕ್ ನಿಫ್ಟಿಯ ಒಂದು ಮೂರನೇ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ಆಗಿರುತ್ತೆ. ಸೊ ಇದು ನಿಮ್ಮ ಬ್ಯಾಂಕ್ ನಿಫ್ಟಿ ಹಾಗೂ ನಿಫ್ಟಿ 50ಯ ಇಂಪಾರ್ಟೆಂಟ್ ಸಪೋರ್ಟ್ ಆಗೋ ರೆಸಿಸ್ಟೆನ್ಸ್ ಲೆವೆಲ್. ಸೊ ನೀವು ಬ್ಯಾಂಕ್ ನಿಫ್ಟಿ ಹಾಗೂ ನಿಫ್ಟಿ 50ನ ಈ ಇಂಪಾರ್ಟೆಂಟ್ ಲೆವೆಲ್ಸ್ ಅಲ್ಲಿ ಸಪೋರ್ಟ್ ಆಗೋ ರೆಸಿಸ್ಟೆನ್ಸ್ ತಗೊಳ್ಳೋದು ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಈ ವಿಡಿಯೋ ಏನಿದೆ ಪೂರ್ತಿ ಎಜುಕೇಶನ್ ಪರ್ಪಸ್ಗಾಗಿ ಮಾಡಿರೋದು. ನೀವು ಏನಾದರೂ ಟ್ರೇಡ್ ಇನಿಷಿಯೇಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಓನ್ ಅನಾಲಿಸಿಸ್ ನೀವು ಮಾಡಲೇಬೇಕು.